ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತೆ ನವೀನ್ ಅವರು ಸಾಕಷ್ಟು ಅವರು ಎಲ್ಲ ವಿಚಾರಗಳಲ್ಲಿ ಅವ್ರಿಗೆ ಎಲ್ಲ ಕೆಲಸಗಳಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಒಂದು ಆಶೀರ್ವಾದ ಪಡ್ಕೊಂಡು ಅವ್ರ ಮುಂದೆ ಹೋಗ್ತಾ ಬಂದಿದ್ದಾರೆ. ಮತ್ತು ಸಾಕಷ್ಟು ಜನಕ್ಕೆ ಅದರದ್ದು ಯಾವ ಥರ ಆರಾಧನೆ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸು ಸಿಗುತ್ತೆ ಪಡ್ಕೋಬೋದು ಇದ್ರ ಬಗ್ಗೆ ಒಂದಷ್ಟು ಜನಕ್ಕೆ ಗೈಡ್ ಮಾಡವ್ರೆ. ಅವ್ರು ಅದನ್ನು ಅನುಕೂಲ ಪಡ್ಕೊಂಡವ್ರೆ. ಬೃಂದಾವನ ಇಲ್ಲಿ ತಂದಿದ್ದಾರೆ. ಸೊ ಇದ್ರ ಬಗ್ಗೆ ರಾಯರ ಒಂದು ಆರಾಧನೆ ಯಾವ ರೀತಿ ಮಾಡೋದ್ರಿಂದ ಏನೆಲ್ಲ ಜೀವನದಲ್ಲಿ ಬದಲಾವಣೆಗಳಾಗ್ತವೆ, ಸಕ್ಸಸ್ ಜೀವನಕ್ಕೆ ರಾಯರನ್ನ ಹೆಂಗೆ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಸೊ ತಿಳಿಸಿ ಹೆಂಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಗುರುಭ್ಯೋ ನಮಃ. ಇವಾಗ ಫೆಬ್ರವರಿ 24ಗೆ ರಾಯರದ ಆರಾಧನೆ ಇದೆ ಸರ್. ಇದರಲ್ಲಿ ಇವಾಗ ತುಂಬಾ ಜನ ಫೋನ್ ಮಾಡಿದ್ದಾರೆ. 24 ಅಂದರೆ ಇನ್ನೇನು ಹತ್ರನೇ ಐತೆ, ನೆಕ್ಸ್ಟ್ ವೀಕ್ 24. ಹೌದು. ಇದರಲ್ಲಿ ರಾಯರದ ಆರಾಧನೆ ತುಂಬಾ ಚೆನ್ನಾಗಿ ಮಾಡ್ಬೋದು. ಇವಾಗ ಎಷ್ಟೋ ಜನ ನನಗೆ ಫೋನ್ ಮಾಡಿರ್ತಾರೆ, ರಾಯರದ ಆರಾಧನೆ ಮಾಡಲ್ಲ. ತುಂಬಾ ಜನ ರಾಯರದ ಆರಾಧನೆ ಮಾಡಿದೀನಿ ನಮ್ಗೆ ಆಶೀರ್ವಾದ ಸಿಕ್ಕಿಲ್ಲ ಅಂತ ಫೋನ್ ಮಾಡ್ತಾರೆ. ಅವರು ಕರೆಕ್ಟಾಗಿ ಮಾಡ್ತಾ ಇರಲ್ಲ. ಅವರು ಇಂಟೆನ್ಷನ್ ಏನೋ ಇರ್ತದೆ ರಾಯರ ಹತ್ರ ಬೇಡಿಕೆ. ಈ ಥರ ಇದ್ದರು ರಾಯರು ಒಲೆಯಲ್ಲ ಸರಿಯಾಗಿ ಕರೆಕ್ಟಾಗಿ. ನೀವು ಕರೆಕ್ಟಾಗಿ ಯೋಚನೆ ಮಾಡಿ, ನಮ್ಮ ಜೀವನಕ್ಕೆ ಯಾರು ಬೇಕು ಅನ್ನೋದ. ಗುರು ಒಂದಿದ್ರೆ ಗುರಿನೇ ಎಲ್ಲಿ ಬೇಕಾದ್ರೂ ಮುಟ್ಬೋದು. ನೀವು ಅವ್ರು ಕೊಡೋವಂಥ ಸುಖನ ಅಷ್ಟೇ ನೀವು ಬೇಡ್ತೀರ ಎಲ್ಲರೂ. ಅಲ್ಲಿ ಗುರು ಭಕ್ತಿ ಬರಲ್ಲ ನಿಮಗೆ. ನೀವು ಗುರುಗಳನ್ನ ಅಷ್ಟೇ ಕೇಳ್ಕೊಳ್ಳಿ. ಗುರುಗಳೇ ನೀವು ನಮ್ಮ ಜೊತೆ ಇರ್ರಿ ಯಾವಾಗಲೂ ಸದಾ ಅನ್ನೋದ. ಗುರುಗಳನ್ನ ಮೊದಲು ನೀವು ಫೋಟೋ ತೊಗೊಂಬನ್ನಿ. ರಾಯರ ಮಠ ಎಲ್ಲಿ ಬೇಕಾದ್ರೂ ಹೋಗಿ ರಾಯರ ಫೋಟೋ ಸಿಗುತ್ತೆ, ತೊಗೊಂಬನ್ನಿ. ಗುರುವಾರ ದಿವಸ ತೊಗೊಂಬರ್ಬೇಕು. ಅವ್ರಿಗೆ ನಿಮ್ಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಸೇವೆ ಮಾಡಿ. ಅಂದರೆ ಪೂಜೆ ಮಾಡಬೇಕಾದ್ರು ನೀವು ಸೇವೆ ಮಾಡ್ಬೇಕಾದ್ರೆ ಮಠಕ್ಕೆ ಹೋಗ್ರಿ, ಇನ್ನೂ ತುಂಬ ಬೆನಿಫಿಟ್ ಇದೆ. ನೀವು ಮನೇಲೇ ಮಾಡೋ ಅಂಥವ್ರು ಫೋಟೋ ತೊಗೊಂಬಂದು ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ಪಠನೆ ಮಾಡಬೇಕು. ಮೊದಲು ಗಣೇಶ ಆರಾಧನೆಯಲ್ಲಿ ಫೋಟೋ ತೊಗೊಂಬಂದು ಫೋಟೋನೆಲ್ಲ ಒರೆಸಿ ಅವ್ರಿಗೆ ತುಳಸಿ ಮತ್ತು ಬಿಳೆ ಹೂವುಗಳು ನೀವು ಯಾವ್ದು ಬೇಕಾದ್ರೂ ಇಡ್ಬೋದು, ಫ್ರೂಟು. ಈ ರಾಯರನ್ನ ಆರಾಧನೆ ಮಾಡ್ಬೇಕಾದ್ರೆ ಪ್ಯೂರು ವೆಜ್ ಆಗಿರ್ಬೇಕು ಎಲ್ಲರೂ. ನಾವು ಮಂತ್ರ ಹೇಳ್ಬಿಟ್ಟು ಹೋಗಿ ಏನೇನೋ ನಾನ್ ವೆಜ್ ತಿಂತು ಅಂದರೆ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಪಾಸಿಟಿವ್ ಎಳೆಯೋದು ಬಾಡಿ ನೆಗೆಟಿವ್ನ ಎಳೆಯೋಕ್ಕೆ ಶುರು ಮಾಡುತ್ತೆ. ಈ ಥರ ತಪ್ಪುಗಳು ಯಾರು ಮಾಡೋಕ್ಕೆ ಹೋಗ್ಬೇಡಿ. 24th ರಾಯರದು ಆರಾಧನೆ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ರಾಯರನ್ನ ಆರಾಧನೆ ಮಾಡಿ ಫೋಟೋ ತೊಗೊಂಬಂದು ಮನೇಲಿ. ಇವಾಗ ಕಂಪ್ಲೀಟಾಗಿ ಹೇಳ್ತೀನಿ ಅದನ್ನು ಯಾವ ಥರ ಫಸಿದ್ರು ಅಂತ. ರಾಯರನ್ನ ಮನಸ್ಫೂರ್ತಿ ಹೃದಯದಿಂದ ಕರಿಬೇಕು. ನೀವು ನಮ್ಮ ಜಾತಕ್ಕೆ ನೀವು ಬರಬೇಕು ಅಂದ್ರೆ ಗುರು ಆಶೀರ್ವಾದ ಇದ್ರೆ ಎಲ್ಲಿ ಬೇಕಾದ್ರೂ ನಾವು ಏನು ಬೇಕಾದ್ರೂ ಮಾಡ್ಬೋದು. ಫೋಟೋ ತೊಗೊಂಬಂದು ಇಟ್ಟು ಅವ್ರಿಗೆ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರು ಇಡಬೇಕು. ನೀವು ಮನೆಯವರೆಲ್ಲ ಕುತ್ಕೊಂಡು ಬಿಡ್ತಿರೋಲ್ಲ, ನೀವೇ ಪರ್ಸ್ನಲಾಗಿ ಮಾಡ್ತಿರೋ ಅದು ನಿಮಗೆ ಸೇರಿದ್ದು. ಕರೆಕ್ಟಾಗಿ ಅದು ಅವ್ರ ಹತ್ರ ಪೂಜೆ ಮಾಡಿ ತುಪ್ಪದ ದೀಪ ಆದರೆ ನಿಮ್ಮ ಕೈಲಿ ಆದರೆ ಹಚ್ಚಿ, ಇಲ್ಲ ಅಂದರೆ ಮಾಮೂಲಿ ಎಣ್ಣೆ ದೀಪನೇ ಹಚ್ಬೋದು. ಹಚ್ಚಿ ಅವ್ರ ಹತ್ರ ಬೇಡ್ಕೊಂಡು ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ಡೈಲಿ 5,000 ಹೇಳ್ಬೇಕು. ನಮ್ಗೆ ಮಾಡೋಕ್ಕಾಗಲ್ಲ ಅದು ಇದು ಏನು ಕಥೆಗಳು ಹೇಳಂಗಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಮನಸ್ಫೂರ್ತಿ ಹೃದಯ ಪೂರ್ತಿ ಮಾಡಿ. ಇದನ್ನ ಡೈಲಿ 5,000 ಮಂತ್ರ ಜಪ ಮಾಡಬೇಕು. ನಿಮಗೆ ನಿಮ್ಮ ಜೀವನದಲ್ಲಿ ನಾನು ಎಲ್ಲನೂ ಸಕ್ಸಸ್ ಕಾಣಬೇಕು, ನನ್ನ ಜೀವನದಲ್ಲಿ ಏನು ಅಡ್ಡಿ ಬರಬಾರ್ದು ಅಂದರೆ 12 ಲಕ್ಷ ಮಾಡಬೇಕು. ಓಕೆ. ನಮ್ಮ ರಾಶಿಲಿ ನಮ್ಮ ಜನ್ಮ ಕುಂಡಲಿಲಿ ಎಷ್ಟು ನಕ್ಷತ್ರಗಳು ಇದ್ದಾವೆ, ಎಷ್ಟು ರಾಶಿ ಇದ್ದಾವೆ, ಅದಕ್ಕೆ 1 ಲಕ್ಷ ಥರ ಮಾಡಬೇಕು. ಯಾವಾಗ ಕಂಪ್ಲೀಟ್ ಇವರು ರಾಯರದು ಮುಗಿಸ್ತಾರೆ ಅವಾಗ ಫುಲ್ ಕಂಪ್ಲೀಟು ರಾಯರ ಜೊತೆ ಆಂಜನೇಯ ಸ್ವಾಮಿನೂ ಆಶೀರ್ವಾದ ಆಗುತ್ತೆ. ಇದನ್ನು ಮಾಡಿ ಎಲ್ಲರೂ ರಾಯರನ್ನ ಸೇವೆ ಮಾಡಿ ತುಂಬಾ ಅನುಕೂಲ ಆಗುತ್ತೆ. ಸೊ ಇದು ಯಾವಾಗ ಬೇಕೋ ಶುರು ಮಾಡ್ಕೋಬೋದು, ಯಾವಾಗ ಬೇಕಾದ್ರೂ ಶುರು ಮಾಡ್ಬೋದು. ಗುರುವಾರ ದಿನ ಸ್ಟಾರ್ಟ್ ಮಾಡಬೇಕು. ಸೊ ಇದು ಅಂದರೆ ಒಂದು ಬೇಸಿಕ್ ಒಬ್ಬರು ದೀಕ್ಷೆ ಬೇಕಾ ಇದಕ್ಕೆ? ಇದರಲ್ಲಿ ರಾಯರ ಮಂತ್ರ ಯಾವ ಥರ ಇದೆ ಅಂದರೆ 5 ವೇದಗಳಲ್ಲಿ ಆರಿಸಿರೋ ಬೀಜಾಕ್ಷರಿಗಳು. ಇದರಲ್ಲಿ ರಾಯರನ್ನೇ ಗುರುವಾಗಿ ತಗೊಬೇಕು. ಬೇರೆಯವ್ರು ನಾವು ಹೇಳ್ದೋ ನಮ್ಮನ್ನ ಗುರುವಾಗಿ ತಗೊಳ್ಳೋಂಥದ್ದು ಬೇಡ. ಡೈರೆಕ್ಟ್ ರಾಯರ್ನೇ ತಗೊಬೋದು. ಕಲಿಯುಗದಲ್ಲಿ ಕಾಮಧೇನು ಥರ ಅದು. ಅಂದರೆ ಅದು ಸಿದ್ಧಿ ಮಂತ್ರ. ಯಾರೋ ಅದನ್ನ ಎನರ್ಜೈಸ್ ಮಾಡುವಂಥ ಅವಶ್ಯಕತೆ ಇರೋಲ್ಲ. ಆಲ್ರೆಡಿ ಅದಕ್ಕೆ ಪವರ್ ತುಂಬಿ ರಾಯರು ಕೊಟ್ಟಿದ್ದಾರೆ ನಮ್ಮ ಕೈಗೆ. ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಸಾಕು. ಎಲ್ಲ ಒಳ್ಳೆ ಮನಸ್ಸಿಂದ ಮಾತ್ರನೇ ಮಾಡಬೇಕು ಮಂತ್ರನ. ಅವ್ರು ಕೆಟ್ಟ ಮನಸ್ಸಿಂದ ಮಾಡಿದರೆ ಅದು ಬೇರೆ ಥರನೇ ಫಲ ಕೊಡುತ್ತೆ. ಮಂತ್ರ ಕೊಡಿ ಒಂದ್ಸರಿ ಹೇಳಿ. ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರ. ಶ್ರೀ ಗುರು ರಾಘವೇಂದ್ರಾಯ ನಮಃ ಇದೇ ಮಂತ್ರ. ಸೊ ಒಂದು ದಿವಸಕ್ಕೆ 5,000 ಮಾಡಬೇಕು. ಓಕೆ. 5,001 5,008 ಇಲ್ಲ ಅಂದರೆ 5,5,5 ಈ ಥರ ಮಾಡಬೇಕು. ಸೊ ಈ ಥರ ಮಾಡ್ಕೊಂಡು ಅನುಷ್ಠಾನ ಮಾಡ್ತಾ ಹೋಗ್ಬೇಕು. ಲೈಫ್ ಲಾಂಗ್ ಮಾಡಬೇಕು. ಮಧ್ಯದಲ್ಲಿ ಯಾವುದೂ ಬಿಡೋಂಗಿಲ್ಲ. ನಮಗೆ ಅದು ಬೇಕು ಇದು ಬೇಕು ಅಂತ ಕೋರಿಕೆ ಎಲ್ಲ ಇಡೋಂಗಿಲ್ಲ.
ನಿಮಗೆ ಗುರು ಬೇಕಾ ಗುರು ಅಷ್ಟೇ ನೀವು ತೊಗೊಬೇಕು. ನಾವು ಏನೋ ಬೇಡಿಕೆ ಇಟ್ಬಿಟ್ಟು ಅದನ್ನು ಆಗಿಲ್ಲ ಅಂತ ಹೇಳಿದ್ರೆ ಅದು ಆಗಲ್ಲ. ಗುರುನಷ್ಟೇ ಕೇಳ್ಕೊಳ್ರಿ, ಅವ್ರು ನಿಮ್ಮ ಜೊತೆ ಇದ್ದರೆ ನಿಮ್ಮ ಲೈಫೇ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಸೂಪರ್. ಸೊ ಇದೊಂದು ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಾ. ಯಾರಿಗಾದರೂ ಈಗ ನಮ್ಮ ವೀಕ್ಷಕರಲ್ಲಿ ರಾಯರ ಭಕ್ತರು ತುಂಬ ಇದ್ದಾರೆ. ಸಾಕಷ್ಟು ಜನಕ್ಕೆ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಒಳ್ಳೆ ಅಪಾರವಾದ ಒಂದು ಭಕ್ತಿ, ಸಾಧನೆಗಳು ಮಾಡ್ಕೊಬೇಕು, ರಾಯರದ್ದೊಂದು ಕೃಪೆ ನಮ್ಗಾಗಬೇಕು, ಅವ್ರ ಆಶೀರ್ವಾದ ಸಿಗಬೇಕು ಅನ್ನೋರಿಗೆ ನವೀನವರು ಈ ಒಂದು ಮಂತ್ರನ ಸಾಕಷ್ಟು ಜನಕ್ಕೆ ಅವ್ರು ಕೊಟ್ಟವ್ರೆ. ಅವರು ಕೂಡ ಬೇರೆಯವ್ರಿಗೆ ಸಾಕಷ್ಟು ರಿಸಲ್ಟ್ಗಳು ಸಿಕ್ಕವೆ. ಹಾಗಾಗಿ ಈ ಒಂದು ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ. ಇದನ್ನು ಬಳಸ್ಕೊಳ್ಳಿ. ಇದ್ರ ಬಗ್ಗೆ ಅಂದರೆ ರಾಯರ ಬಗ್ಗೆ ಆಸಕ್ತಿ ಇರೋರು ಆ ಒಂದು ಜಪ ಮಾಡೋವಂಥದ್ದು, ಅನುಷ್ಠಾನ ಮಾಡೋವಂಥದ್ದು, ಒಂದು ಸಿದ್ಧಿ ಮಾಡ್ಕೊಳ್ಳೋವಂಥದ್ದು ಇದನ್ನು ಮಾಡ್ಕೊಳ್ಬೋದು. ಅದು ಜೀವನನ ಎಲ್ಲೋ ಒಂದು ರೀತಿ ನಮಗೆ ಒಂದು ಪ್ರೊಟೆಕ್ಷನ್ ಲೈಫ್, ನಮಗೆ ಒಂದು ದಾರಿ ಮಾರ್ಗ ಮಾಡಿಕೊಡ್ತಾರೆ ಒಂದು ಗುರುಗಳಾಗಿ ಹಿಂದೆ ನಿಂತು. ಸೊ ಈ ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬಂದವ್ರೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನವೀನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಇದು ಲೈಫ್ ಲಾಂಗ್ ಮಾಡಬೇಕು, ಲೈಫ್ ಟೈಮ್. ಇದ್ರ ಜೊತೆನಲ್ಲಿ ಬೇರೆ ಯಾವ್ದು ಬೇಕೋ ಮಾಡ್ಕೋಬೋದು. ಬೇರೆ ಇದು ಇವರೊಬ್ರು ಇದ್ರೆ ಸಾಕು, ಎಲ್ಲರೂ ಬರ್ತಾರೆ, ಎಲ್ಲ ದೇವತೆಗೂ ಬರ್ತಾರೆ. ಕರೆಕ್ಟಾಗಿ ಗುರುಗುರವರ ಲೈಫ್ ಲಾಂಗು ಮಾಡ್ಬೇಕು. ಅಂದರೆ ವಾರದಲ್ಲಿ ಒಂದಿನ ಮಾಡ್ಕೊಂಡು ಹೋಗ್ಬೇಕು. ಗುರುವಾರ ಸಾಧನೆ ಮಾಡ್ಬೇಕಾದ್ರೆ ಡೈಲಿ ಇರುತ್ತೆ, ಪೂಜೆ ಮಾಡಬೇಕು, ಲೈಫ್ ಲಾಂಗ್ ಮಾಡಬೇಕು. ಸಾಧನೆ ಅಂದರೆ ಎಷ್ಟು ದಿವಸ? 48 ದಿನ. 48 ದಿವಸ ಅಲ್ಲ, ಅದು ಕಂಪ್ಲೀಟ್ ಮಂತ್ರ ಮುಗಿಯೋ ಗಂಟ. ಇಷ್ಟು ಲಕ್ಷ ಅಂತ ಸಂಕಲ್ಪ ಮಾಡಿರ್ತೀರ, ಅಷ್ಟು ಲಕ್ಷ ಮಾಡಬೇಕು. ಬಿಗಿನಿಂಗೇ ಅನ್ಕೊಬೇಕು. ಹೌದು, ಸಂಕಲ್ಪ ಮಾಡಲೇಬೇಕು. ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಈ ಕ್ರಿಯೆ ಅದನ್ನು ಅವ್ರಿಗೆ ನಾವು ಹೇಳಿದಾಗ ರಾಯರು ನಿಮಗೆ ಕನ್ಸಲ್ಲಿ ದರ್ಶನ ಕೊಡ್ತಾರೆ, ನಿಮಗೆ ದೀಕ್ಷೆ ಕೊಡ್ತಾರೆ, ನಿಮಗೆ ಏನು ಸರಿ ಏನು ತಪ್ಪು ಅನ್ನೋದು ರಾಯರು ಕನ್ಸಲ್ಲಿ ತೋರಿಸ್ತಾರೆ. ಈ ಥರನೇ ನಡಿಬೇಕು ಅನ್ನೋದು ನಿಮ್ಗೆ ಗುರುವಾಗಿ ಗೈಡ್ಲೈನ್ಸ್ ಮಾಡ್ತಾರೆ ನಮಗೆ. ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಅನುಮಾನ ಇದ್ದರೆ ನವೀನ್ ಅವ್ರಿಗೆ ಫೋನ್ ಮಾಡಿ. ಸೊ ಅವರು ಇದ್ರ ಬಗ್ಗೆ ಡೀಟೇಲ್ ಕೊಡ್ತಾರೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.